ರಾಜ್ಯ ಸರ್ಕಾರ 1,96,00,000 ರೂಪಾಯಿ ವಿದ್ಯುತ್ ಬಿಲ್ ಪಾವತಿಸಲು ವಿಫಲವಾದ ಕಾರಣ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ನೀರಿನ ಹಾಹಾಕಾರ ಎದುರಾಗುವಂತ ಆತಂಕ ಶುರುವಾಗಿತ್ತು. ಕೆಐಎಡಿಬಿ ಅಧಿಕಾರಿಗಳು ಪಂಪ್ ಹೌಸ್ನ ವಿದ್ಯುತ್ ಬಿಲ್ ಪಾವತಿಸದ ಪರಿಣಾಮ ಸಂಪರ್ಕ ಕಡಿತಗೊಳಿಸಿದರು. ಈ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನು ಬಿತ್ತರಿಸಿತ್ತು. ಎಚ್ಚೆತ್ತ ಕೈಗಾರಿಕೆ ಇಲಾಖೆ ಸಚಿವ ಎಂಬಿ ಪಾಟೀಲ್ ಅವರು ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಹೇಳಿದರು. ಅದರಂತೆ ಕೊನೆಗೂ ಕೂಡ ಬೆಸ್ಕಾಂ ಬಿಲ್ ಅನ್ನು ಕೆಐಎಡಿಬಿ ಪಾವತಿಸಿದೆ. 1,96,00,000 ಬಾಕಿ ಬಿಲ್ ಏನಿತ್ತು ಅದನ್ನೆಲ್ಲ ಪಾವತಿಸಿದ್ದಾರೆ. ಇದರ ಬೆನ್ನಲ್ಲೇ ಹೊನ್ನೇನಹಳ್ಳಿ ಪಂಪ್ ಹೌಸ್ಗೆ ವಿದ್ಯುತ್ ಸಂಪರ್ಕ ಕೂಡ ಕಲ್ಪಿಸಿ ಆಗಿದೆ. ಈಗಾಗಲೇ ಕಳೆದ 7-8 ತಿಂಗಳಿನಿಂದ ಬಂದ್ ಆಗಿದ್ದ ಪಂಪ್ ಹೌಸ್ ಓಪನ್ ಆಗಿದೆ. ನಾಳೆ ಅಥವಾ ನಾಡಿದ್ದು ಪಂಪ್ ಹೌಸ್ ಮೂಲಕ ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸಲಾಗುತ್ತೆ. ನಿಜವಾಗಲೂ ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳಬೇಕಾಗುತ್ತೆ. ಸಿದ್ಧಗಂಗಾ ಮಠಕ್ಕೆ ನೀರು ಹರಿತಾ ಇದ್ದಂತಹ, ಹೊನ್ನೇನಹಳ್ಳಿಯ ಕೆರೆಯಿಂದ ನೀರು ಹರಿತಾ ಇದ್ದಂತಹ ಕನೆಕ್ಷನ್ನನ್ನು ಬೆಸ್ಕಾಂನವರು ಕಡಿತಗೊಳಿಸಿದ್ರು. ಆದರೆ ಈಗ ಪಬ್ಲಿಕ್ ಟಿವಿ ವರದಿ ನಂತರ ಕೆಐಎಡಿಬಿನವರು ಹಣ ಪಾವತಿ ಮಾಡಿದ್ದಾರೆ. ಅದರ ಪ್ರಯುಕ್ತ ಈಗ ಬೆಸ್ಕಾಂನ ಸಿಬ್ಬಂದಿಗಳು ಬಂದು ಈಗ ಕನೆಕ್ಷನ್ ಕೊಡ್ತಾ ಇರುವಂಥದ್ದು. ನಾನೀಗ ಹೊನ್ನೇನಹಳ್ಳಿಯಿದ್ದೀನಿ. ಹೊನ್ನೇನಹಳ್ಳಿಯ ನೀರು ಪಂಪ್ ಆಗುವಂತಹ ಸರಬರಾಜು ಘಟಕಕ್ಕಿದ್ದೀನಿ. ಇಲ್ಲಿ ಬಂದು ಈಗ ಬೆಸ್ಕಾಂನ ಏನು ಸಿಬ್ಬಂದಿಗಳು ಈ ಕನೆಕ್ಷನ್ ಕೊಟ್ಟಿರುವಂಥದ್ದು ನಾವು ನೋಡ್ಬೋದು. ಈಗ ಅಲ್ಲಿ ನಾವು ಮೇಲೆ ನೋಡ್ತಾ ಇದ್ದೀವಿ, ಅಲ್ಲಿ ಸಿಲ್ವರ್ 3 ಇದಿದೆ, ಏನು ವೈರ್ ಇದೆ, ಆ ವೈರ್ಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ನಿನ್ನೆ ದಿನ ಅದು ಇರಲಿಲ್ಲ. ಈಗ ಸಂಪೂರ್ಣವಾಗಿ ವಿದ್ಯುತ್ ಏನು ಈ ಒಂದು ಪಂಪ್ ಸೆಟ್ಗೆ ಬರ್ತಾ ಇರುವಂಥದ್ದು. ಒಂದು ಪಂಪ್ ಹೌಸ್ಗೆ ನೋಡ್ಬೋದು. ಈ ಕಡೆನೂ ಕೂಡ 3 ಇದೆ. 3 ಲೈನ್ಗೂ ಕೂಡ ಏನು ಕನೆಕ್ಷನ್ ಕೊಟ್ಟಿದ್ದಾರೆ. ಇವತ್ತು ಅರ್ಧ ಗಂಟೆ ಒಳಗೆ, ಅಂದರೆ ಪಬ್ಲಿಕ್ ಟಿವಿಲಿ ವರದಿ ಪ್ರಸಾರ ಆದ ಅರ್ಧ ಗಂಟೆ ಒಳಗಡೆ ಏನು ಕನೆಕ್ಷನನ್ನು ಕೊಡ್ತೀವಿ ಅಂತ ಹೇಳಿ ಏನು ಎಂ ಬಿ ಪಾಟೀಲ್ ಸಚಿವರು ಹೇಳಿದರು. ಸೊ ಅದರಂತೆ ಇವತ್ತು ಏನು ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳಬೇಕಾಗತ್ತೆ. ಈಗ ಇನ್ನು ಮುಂದೆ ಸಿದ್ಧಗಂಗಾ ಮಠಕ್ಕೆ ಸರಾಗವಾಗಿ ನೀರು ಹರಿಯುತ್ತೆ. ಬನ್ನಿ ಹಾಗಾದರೆ ಒಳಗಡೆ ಪಂಪ್ ಹೌಸ್ ಒಳಗಡೆ ಹೋಗೋಣ. ಅಲ್ಲೂ ಕೂಡ ಯಾವ ರೀತಿ ಅಂದರೆ ನೀರನ್ನು ಹರಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಯಾವ ರೀತಿ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ನೋಡೋಣ. ಸುಮಾರು 1 ವರ್ಷದಿಂದ ಕನೆಕ್ಷನನ್ನು ಏನು ಕೊಟ್ಟಿರಲಿಲ್ಲ. ಹಾಗಾಗಿ ಈಗ ಪಂಪ್ ಹೌಸ್ನ ಬಾಗಿಲನ್ನು ಕೂಡ ಸಿಬ್ಬಂದಿಗಳು ಓಪನ್ ಮಾಡಿದ್ದಾರೆ. ನೋಡ್ಬೋದು, ಇಲ್ಲೂ ಕೂಡ ಬೇರೆ ಬೇರೆ ಸಿಬ್ಬಂದಿಗಳು, ಪಂಪ್ ಹೌಸ್ನ ಸಿಬ್ಬಂದಿಗಳು ಬಂದಿರುವಂಥದ್ದು, ಇವರು ಓಪನ್ ಮಾಡಿರುವಂಥದ್ದು ಇಲ್ಲಿ. ಹಾಗಾಗಿ ಈಗ ನಿನ್ನೆ ಬಂದು ನೋಡಿದಾಗ ಇಲ್ಲಿ ಯಾವುದೇ ರೀತಿಯ ಕರೆಂಟ್ ಇರಲಿಲ್ಲ. ಇವತ್ತು ಚಾರ್ಜ್ ಆಗಿದೆ, ಕರೆಂಟ್ ಬಂದಿದೆ. ನೋಡ್ಬೋದು, ಕರೆಂಟ್ ಬಂದಿರುವುದನ್ನು ಈಗ ನಾವು ನೋಡ್ಬೋದು. ಇನ್ನೂ ಬಂದಿಲ್ಲ ಕರೆಂಟು. ಎಲ್ಲಿ ಚಾರ್ಜ್ ಆಗಿರುವಂಥದ್ದು, ಅಲ್ಲಿ ಚಾರ್ಜ್ ಆಗ್ತಾ ಇದೆ. ಇವತ್ತು ರಾತ್ರಿಗೆ ಅಲ್ಲಿಗೆ ಪವರ್ ಸಪ್ಲೈ ಆಗುತ್ತೆ. ಸೊ ಇಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಇನ್ನು ಸಮಸ್ಯೆ ಸದ್ಯಕ್ಕೆ ಹರಿದಿರುವಂಥದ್ದು. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸಿದ್ಧಗಂಗಾ ಮಠಕ್ಕೆ ಇಲ್ಲಿಂದ ನೀರು ಹರಿಯುತ್ತೆ. ನೀರು ಹರಿದು ಎಲ್ಲ ಸಮಸ್ಯೆ ಕೂಡ ಸಾಲ್ವ್ ಆಗುವಂಥದ್ದು. ಅಂದರೆ ಇದು ನಿಜವಾಗ್ಲೂ ಕೂಡ. ಬನ್ನಿ ಹಾಗಾದರೆ ಇವರನ್ನು ಮಾತಾಡ್ಸೋಣ. ನಮ್ಮ ಇವರನ್ನು ಕನೆಕ್ಷನ್ ಕೊಟ್ರಾ? ಕೊಟ್ಟಿದ್ದೀವಿ ಸರ್. ಹಾಂ, ಈಗ ಹಾಕಿದ್ವಿ. ಹಾಂ, ಎಷ್ಟು ದಿನದಿಂದ ಕನೆಕ್ಷನ್ ಇರಲಿಲ್ಲ? ಒಂದು 8 ತಿಂಗಳ. ಹಾಂ, ಒಂದು 8 ತಿಂಗಳಾಗಿತ್ತು. ಹಾಂ. ಏನು ನಿಮ್ಮ ಹೆಸರು? ಗುರುಮೂರ್ತಿ ಅಂತ ಹೇಳಿದೆ. ಎಷ್ಟೊತ್ತಿಗೆ ಬಂದ್ರಿ ಈಗ? ಅವಾಗಲೇ ಒಂದು 10 ನಿಮಿಷಕ್ಕೆ ಇಲ್ಲೇ ಇದ್ವಿ. ಹಾಂ, ಬಂದು ಅದೇ ಮೇಲೆ GVS ಕ್ಲೋಸ್ ಮಾಡಿ ಓಪನ್ ಇತ್ತು. ಹಾಂ, ಮ್ಯಾಗಲ್ದು ಹಾಕಿಬಿಟ್ಟು ಕೆಳಗಡೆ ಡಿವಲ್ಲು 3 ಹಾಕಿಬಿಟ್ಟು ಚಾರ್ಜ್ ಮಾಡಿದ್ವಿ. ಹಾಂ. ಈಗ ತೊಂದರೆ ಏನಿಲ್ಲ? ತೊಂದರೆ ಏನಿಲ್ಲ ಸರ್. ಈಗ ಪಂಪ್ ಹೌಸ್